ಸೇನಾ ಉಪಕರಣಗಳ ಬಗ್ಗೆ ಅರಿವು ಮೂಡಿಸುವ ಆಜಾದಿ ಕಾ ಅಮೃತ್ ಮಹೋತ್ಸವ್ ಎಕ್ಸಿಬಿಷನ್ 2021ರ ವಸ್ತು ಪ್ರದರ್ಶನಕ್ಕೆ ಶ್ರೀ ರಾಜರಾಜೇಶ್ವರಿ ವಿದ್ಯಾಮಂದಿರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳಲು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಸಂಸ್ಥೆಯವರು 2 ಬಸ್ಸುಗಳನ್ನು ಒದಗಿಸಿರುವುದಲ್ಲದೆ ಮಕ್ಕಳಿಗೆ ಬೆಳಗಿನ ಲಘು ಉಪಹಾರದ ವ್ಯವಸ್ಥೆಯನ್ನೂ ಮಾಡಿರುತ್ತಾರೆ. ಇಂತಹ ಜನೋಪಯೋಗಿ ಕಾರ್ಯಗಳನ್ನು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಯಾವುದೇ ಪ್ರತಿಫಲ ಅಪೇಕ್ಷೆಗಳಿಲ್ಲದೆ ಕಳೆದ 11 ವರ್ಷಗಳಿಂದ ಮಾಡುತ್ತಲೇ ಬಂದಿದೆ. ಈ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಶ್ರೀ ಪ್ರವೀಣ್ ಶೆಟ್ಟಿ ಮತ್ತು ತಂಡದವರ ಸೇವಾ ಕೈಕರ್ಯ ನಿತ್ಯ ನಿರಂತರವಾಗಿ ಹೀಗೆ ಮುಂದುವರಿಯಲಿ ಎಂಬುದು ನಮ್ಮ ಆಶಯ. ಉಷಾರಾವ್ ಅಂತ ನಾನು ಇಲ್ಲಿ ಶ್ರೀ ರಾಜರಾಜೇಶ್ವರಿ ಜಯಮ್ಮ ಮೆಮೋರಿಯಲ್ ಎಜುಕೇಷನಲ್ ಮೆಮೋರಿಯಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದೀನಿ ಆಸ್ ಅ ಚೇರ್ಪರ್ಸನ್. ನಮ್ಮ ಶಾಲೆಯ ಮಕ್ಕಳನ್ನು ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿನಿಯರನ್ನ ಇಲ್ಲಿರುವ BEL ಫ್ಯಾಕ್ಟ್ರಿನಲ್ಲಿ ಒಂದು ಡಿಫೆನ್ಸ್ ಎಕ್ಸಿಬಿಷನ್ ನಡೀತಾ ಇದೆ. ಆ ಎಕ್ಸಿಬಿಷನ್ಗೆ ನಾವುಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿರೋದ್ರಿಂದ ಮೋದಿಜಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾರತಾದ್ಯಂತ ಇದು ಡಿಫೆನ್ಸ್ ಆರ್ಗನೈಸೇಷನ್ಗಳು ಎಕ್ಸಿಬಿಷನ್ಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ಬಸ್ ಸೌಲಭ್ಯ 2 ಬಸ್ಸುಗಳ ಸೌಲಭ್ಯ ಮತ್ತು ಬೆಳಗಿನ ಲಘು ಉಪಹಾರ, ಜ್ಯೂಸು ಇಂಥವುದನ್ನೆಲ್ಲ ಇದರಲ್ಲೆಲ್ಲ ಸಹಕಾರ ಕೊಟ್ಟಿರೋದು ನಿತ್ಯ ನಿರಂತರ ಸೇವಾ ಟ್ರಸ್ಟ್ನವರು. ಅವರ ಗೌರವಾಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟಿಯವರು, ಅವ್ರಿಗೆ ನಾವು ನಮ್ಮ ಮನಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾರೆ. ಶ್ರೀ ರಾಜರಾಜೇಶ್ವರಿ ವಿದ್ಯಾಮಂದಿರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಹೇಮಕೇಶ್ವರಪ್ಪ ಈ ನಮ್ಮ ಶಾಲೆಯ ವತಿಯಿಂದ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಭಾರತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಭಾರತ್ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ವಸ್ತು ಸಂಗ್ರಹಾಲಯಗಳನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಎಲ್ಲ ಮಕ್ಕಳನ್ನು ಸಹ ವೀಕ್ಷಿಸಲು ಕರೆದುಕೊಂಡು ಹೋಗುತ್ತಿದ್ದೇವೆ. ಪ್ರವೀಣ್ ಶೆಟ್ಟಿ ಸರ್ ಅವರು ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅವರ ಒಂದು ಸಹಕಾರದಿಂದ ನಮ್ಮ ಶಾಲೆಯ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕರ ಸಮೂಹದೊಂದಿಗೆ ನಾವು ಮಕ್ಕಳನ್ನು ಆ ಒಂದು ವಸ್ತು ಸಂಗ್ರಹಾಲಯ ವೀಕ್ಷಣೆ ಮಾಡಲಿಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಮುಂದಾಗಿದ್ದೇವೆ. ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಪ್ರಯುಕ್ತವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ರಕ್ಷಣಾ ವ್ಯೂಹದ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ಪ್ರದರ್ಶನ ಮಾಡುವಂಥ ಒಂದು ಆರ್ಗನೈಸೇಷನ್ ಅಲ್ಲಿ ಡಿಫೆನ್ಸಿಂದ ಈ ಥರದೊಂದು ಆರ್ಗನೈಸ್ ಮಾಡಿದ್ದಾರೆ. ಇದು ಏನಂದರೆ ಈ ಡಿಫೆನ್ಸ್ ಸ್ಟ್ರಕ್ಚರ್ನ ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಮುಂದೆ ಮಕ್ಕಳು ಬೆಳೀತಾ ಇಂಡಿಯನ್ ಡಿಫೆನ್ಸ್ಗೆ ಸೇರಿಕೊಳ್ಳಿ, ಆ ಥರದ್ದೆಲ್ಲ ಕಾನ್ಸೆಪ್ಟಲ್ಲಿ ಮಕ್ಕಳಿಗೆ ಪ್ರಮೋಟ್ ಮಾಡಲಿಕ್ಕೆ ಇದನ್ನು ಆರ್ಗನೈಸ್ ಮಾಡ್ತಾಯಿದ್ದಾರೆ. ನಮ್ಮ ನಿತ್ಯ ನಿರಂತರ ಸೇವಾ ಟ್ರಸ್ಟಿಂದ ಈ ವಸ್ತು ಪ್ರದರ್ಶನದ ಒಂದು ವೀಕ್ಷಣೆಯನ್ನು ಮಾಡಲು ಈ ರಾಜರಾಜೇಶ್ವರಿ ಸ್ಕೂಲಿನ ಮಕ್ಕಳಿಗೆ ನಿತ್ಯ ನಿರಂತರ ಸೇವಾ ಟ್ರಸ್ಟ್ನ ಪ್ರವೀಣ್ ಶೆಟ್ಟಿ ಅವರು ಈ ಒಂದು ವಾಹನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಇದು 11ನೇ ಸತಿ ಮಾಡ್ತಾ ಇದ್ದಾರೆ. ಈ ಥರದ ಕಾರ್ಯಕ್ರಮಗಳಿಗೆ ಪ್ರವೀಣ್ ಶೆಟ್ಟರು ಮಕ್ಕಳಿಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆ.